ಅದೇನು ಮೋಡಿ ಮಾಡಿದ್ಯೋ, ಬಂದು 25 ದಿನ ಆಗಿಲ್ಲ, ಎಲ್ರನ್ನೂ ಬುಟ್ಟಿಗೆ ಹಾಕೊಂಡಿದ್ಯಾ. ಎಲ್ಲಿ ಕಲ್ತಿಯೇ ಈ ಮಾಟ ಮಂತ್ರದ ವಿದ್ಯೆನ? ಆಹಾ, ಅದೃಷ್ಟ ದೇವತೆ. ಏನು ಮುಖ ನೋಡ್ತಿದ್ಯಾ? ಹೋಗಿ ಕೆಲಸ ನೋಡು. ನಿಂತ್ಕೋ. ಅಡುಗೆನ ನೋಡ್ ಮಾಡು. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡು. ಒಂದೇ ಒಂದು ಅಗ್ಲು ಅನ್ನ ಮಿಕ್ಕಿದ್ರೂ ಮರುದಿನ ನೀನೇ ತಿನ್ನಬೇಕು. ಅದೃಷ್ಟ ದೇವತೆ. ನಿಮಗೆ ತೋರಿಕೆ ಪ್ರೀತಿ ನೋಡಿದ್ರೆ ನೀನು ಅಪ್ಪಾಜಿ ಅಪ್ಪಾಜಿ ಅಂದ ಮಾತ್ರಕ್ಕೆ ಅವರು ನಿಮ್ಮಪ್ಪಾಜಿನೂ ಆಗಲ್ಲ, ನಾನು ನಿಮ್ಮಮ್ಮನೂ ಆಗಲ್ಲ, ಇದು ನಿಮ್ಮಪ್ಪನ ಮನೆನೂ ಆಗಲ್ಲ. ಬೆಳಿಗ್ಗೆ ಈ ದರಿದ್ರ ಮುಖ ನೋಡಿದ್ದೀನಿ. ಇನ್ನು ಅದೇನು ದರಿದ್ರ ಸುದ್ದಿ ಕೇಳ್ತೀನೋ ನನ್ನ ಕರ್ಮಕ್ಕೆ. ಹೋಗೋಗೋ. ಅಲ್ರಿ, ಅವಳು ಬಂದು ಏನು ಮಾಡಲಿ? ಏನು ಬೇಡ, ಅವಳು ಸುಮ್ಮನಿರಿ. ಏನು ಮಾತಾಡ್ತೀನಿ ನೀನು? ಪಾರ್ವತಿ ಇಲ್ಲಿ ಹೋಗೋಕ್ಕಾಗತ್ತಾ? ಶ್ವೇತಾ, ಪಾರ್ವತಿನ ಬರೋಕೆ ಹೇಳ. ಶ್ವೇತಾ, ಕುತ್ಕೊಳೆ. ಏನ್ರಿ ನೀವು? ಅಲ್ಲ, ಅವಳು ಅಲ್ಲಿ ಬಂದು ಏನು ಮಾಡಬೇಕು ಅಂತ ಮನೇಲಿ ಯಾರು ಇರೋದು ಬೇಡವಾ? ಅವಳೇನು ಬರೋದು ಬೇಕಾಗಿಲ್ಲ. ಏನು ತಲೆ ಸರಿ ಇದೆಯಾ? ಪಾರ್ವತಿನ ಬರೋದು ಬೇಡ ಅಂತೀಯ? ಅಪ್ಪ, ಅತ್ತಿಗೆ ಬರೋದು ಬೇಡ ಅಂತ ಹೇಳೋದಕ್ಕೆ ಒಂದು ಕಾರಣ ಇದೆ. ಕಲ್ಪನಾ ಅಕ್ಕನಿಗೆ ಮೊದಲೇ ಅತ್ತಿಗೆನ ಕಂಡ್ರೆ ಅಷ್ಟಕ್ಕಷ್ಟೇ. ನಾವು ಅಲ್ಲಿಗೆ ಹೋದ್ಮೇಲೆ ಪ್ರೀತಿಯಿಂದ ಒಂದು 4 ಮಾತಾಡಬೇಕು, ನಗ್ನಗ್ತಾ ವಾಪಸ್ ಬರಬೇಕು. ಅದನ್ನು ಬಿಟ್ಟು ಅಲ್ಲಿ ಹೋಗಿ ಜಗಳ ಮಾಡಿಕೊಂಡು ಮುಖ ಕೆಡಿಸ್ಕೊಂಡು ವಾಪಸ್ ಬರೋ ಹಾಗಾಗಬಾರ್ದಲ್ವಾ? ಅದಕ್ಕೆ ಅಮ್ಮ ಅತ್ತಿಗೆ ಬರೋದು ಬೇಡ ಅಂತ ಹೇಳ್ತಿದ್ದಾರೆ. ಅದು ಅಲ್ಲದೆ ಕಲ್ಪನಾ ಅಕ್ಕನಿಗೆ ಅತ್ತಿಗೆ ಮುಖ ನೋಡಿದ್ರೆ ಆಗಲ್ಲ. ಆಮೇಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿನೇ. ನೋಡೋಕೆ ಇಷ್ಟ ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಪಾರ್ವತಿ ಇಲ್ಲೇ ಯಾವ ಮಾತುಕತೆಗೂ ನಾನು ಬರಲ್ಲ. ನೀವು ಯಾಕ್ರಿ ಇಷ್ಟ ಹಠ ಮಾಡ್ತಿದ್ದೀರಾ? ಅವಳೇ ನಾನು ಬಂದೇ ಬರ್ತೀನಿ ಅಂತ ಹಠ ಹಿಡಿದು ಕೂತಿದ್ದಾಳ. ನಿಮ್ದೇನು ಅಂತೀನಿ? ಆಗೋ ಕೆಲಸ ಯಾವುದು ವಿಘ್ನ ಇಲ್ಲದೆ ಆಗಲಿ ಅಂದರೆ ನೀವು ನೋಡಿದ್ರೆ ಕೆಡ್ಸೋ ಮಾತಾಡ್ತೀರಲ್ಲ. ಅಮ್ಮ, ಅಪ್ಪ ಹೇಳೋದ್ರಲ್ಲಿ ತಪ್ಪೇನಿದೆ? ಮದುವೆ ಆಗ್ತಿರೋದು ಚಂದುದು. ಚಂದು ತಾಯಿನೇ ಇಲ್ಲದೆ ಅವ್ರ ಮಗನ ಮದುವೆ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಶ್ವೇತಾ, ನಿನಗಿದೆಲ್ಲ ಅರ್ಥ ಆಗಲ್ಲ, ಸುಮ್ಮನೆ ಇರು. ನಾವೇನಲ್ಲಿ ಮದುವೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮದುವೆನ ಯಾವ ದಿನ ಮಾಡಬೇಕು ಅಂತ ಕ್ಯಾಶುವಲ್ ಆಗಿ ಮಾತಾಡೋಕೆ ಹೋಗ್ತಿದ್ದಾರೆ ಅಷ್ಟೇ. ಕ್ಯಾಶುವಲ್ ಮಾತುಕತೆ ತಾನೆ. ಅವ್ರನ್ನು ಕರ್ಕೊಂಡು ಹೋದ್ರೆ ತಪ್ಪೇನಿದೆ? ಅಲ್ಲಿಗೆ ಕರ್ಕೊಂಡು ಹೋದರೆ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗುತ್ತೆ. ಪಾರ್ವತಿ ಅದಕ್ಕೆ ಮಾಡಿರೋ ಅನ್ಯಾಯನ ಕಲ್ಪನಾ ಅಕ್ಕ ಈ ಜನ್ಮದಲ್ಲಿ ಮರೆಯೋದೂ ಇಲ್ಲ, ಕ್ಷಮಿಸೋದೂ ಇಲ್ಲ. ಮುಚ್ಚ ಬಾಯಿ. ಪಾರ್ವತಿ ನಿಮ್ಮ ಅಕ್ಕನಿಗೆ ಯಾವ ಅನ್ಯಾಯನೂ ಮಾಡಿಲ್ಲ. ನಿಮ್ಮ ಅಕ್ಕನ ಕ್ಷಮೆ ಪಾರ್ವತಿಗೆ ಬೇಕಾಗಿಲ್ಲ. ಅಜ್ಜ ಹಾಕಿದ ಹಾಲದ ಮರ ಅಂತ ಅವಳು ಅಲ್ಲೇ ನೇಣು ಹಾಕೋತೀನಿ ಅಂದರೆ ಅದಕ್ಕೆ ಪಾರ್ವತಿ ಯಾಕೆ ಹೊಣೆ ಆಗ್ತಾಳೆ? ಅವಳಿಗೆ ಪಾರ್ವತಿ ಮುಖ ನೋಡೋದು ಇಷ್ಟನೋ ಕಷ್ಟನೋ ಅದು ಮುಖ್ಯ ಆಗಲ್ಲ. ಕಲ್ಪನಾ ಮಗಳ ಗೊಂಬೆ ಪಾರ್ವತಿ ಮಗನ ಮದುವೆ ಆಗ್ತಿದ್ದಾಳೆ. ಅವಳು ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ. ಗೊಂಬೆಗೆ ಪಾರ್ವತಿ ಆಶೀರ್ವಾದ ಬೇಕೇ ಬೇಕು. ಅವರ ಅಮ್ಮನ ಇಷ್ಟ ಕಷ್ಟ ಇಲ್ಲಿ ಮುಖ್ಯ ಆಗಲ್ಲ. ನೀನು ಬರದೇ ಇದ್ರೂ ಚಿಂತಿಲ್ಲ, ಆದರೆ ಪಾರ್ವತಿ ಮಾತ್ರ ಅವಳ ಮಗನ ಮದುವೆ ಮಾತುಕತೆಯಲ್ಲಿ ಇರಬೇಕು ಅಷ್ಟೇ. ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ ಮಾವ. ಹೇಳಿ ಕಳಿಸುವಂಥ ವಿಚಾರ ಇದ್ರೆ ಹಾಗೆ ಮಾಡ್ತಿದ್ದಮ್ಮ. ಪಾರ್ವತಿ,
ಈ ಮನೆಯಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತು ತಾನೆ? ಈ ಮನೆಯಲ್ಲಿ ನಿನ್ನ ಮಗ ಚಂದು ಮದುವೆ ಬಗ್ಗೆ ಮಾತುಕತೆ ನಡೀತಾ ಇದೆ, ಗೊತ್ತು ತಾನೆ? ಅದಾ ಗೊತ್ತು ಮಾವ. ಗೊತ್ತಾ? ಗೊತ್ತಿದ್ದು ನೀನು ಇಲ್ಲೇ ಇದೆಯಾ? ಹಾಗೆ ನೋಡಿದರೆ ಹೆಣ್ಣಿನ ಮನೆಯವರು ಗಂಡಿನ ಮನೆಗೆ ಮಾತುಕತೆಗೆ ಬರಬೇಕು. ಅವಳು ಮೊಮ್ಮಗಳೇ ಅಲ್ವಾ, ಆ ಸಲಿಗೆಯಲ್ಲಿ ನಾವೇ ಅಡ್ಜಸ್ಟ್ ಮಾಡ್ಕೋತಿದ್ದೀವಿ. ಅದರಲ್ಲಿ ನೀನು ಮಾತುಕತೆಗೆ ಬರಲ್ಲ ಅಂದರೆ ಹೇಗಮ್ಮ? ನಾನು ಯಾಕೆ ಮಾವ ಸುಮ್ಮನೆ, ನೀವೆಲ್ಲ ಇದ್ದೀರಲ್ಲ. ನಾವಿರೋದಕ್ಕೂ ನೀನಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಮ್ಮ. ಇದು ನಿನ್ನ ಮಗನ ಮದುವೆ. ನನಗೆ ನನ್ನ ಮೇಲಿನ ವಿಶ್ವಾಸಕ್ಕಿಂತ ನಮ್ಮ ಅತ್ತೆ ಮಾವನ ಮೇಲಿನ ನಂಬಿಕೆನೇ ಜಾಸ್ತಿ ಮಾವ. ಹಿರಿಯರು ನೀವೇನು ಮಾಡಿದ್ರು ಅದು ನನಗೆ ಆಶೀರ್ವಾದ. ದೊಡ್ಡವರು ಅಂತ ನೀವಿರುವಾಗ ನಿಮ್ಮನ್ನು ದಾಟಿ ನಾನು ಮುಂದೆ ಬಂದರೆ ಅದು ನಾನು ನಿಮಗೆ ಮಾಡೋ ಅವಮಾನ. ನನಗೆ ಆ ಪಾಪ ಬೇಡ ಮಾವ. ನಿನ್ನಂಥ ಸೊಸೆ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನಮ್ಮ. ಆದರೂ ನೀನು ಬರಲ್ಲ ಅಂದರೆ ನಾನು ಅಲ್ಲಿಗೆ ಹೋಗಲ್ಲಮ್ಮ. ಮಾವ ಪ್ಲೀಸ್, ಇದೊಂದು ವಿಷಯದಲ್ಲಿ ನನಗೆ ಬಲವಂತ ಮಾಡಬೇಡಿ. ಮದುವೆ ಕೆಲಸದಲ್ಲಿ ಇಡ್ತಿರೋ ಮೊದಲನೇ ಹೆಜ್ಜೆ ಇದು. ನಾನು ಈ ಮಂಗಳ ಕಾರ್ಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನು ಮದುವೆ ಕೆಲಸಗಳು ಬೇಕಾದಷ್ಟಿರುತ್ತಲ್ಲ, ಅವಾಗೆಲ್ಲ ನಾನು ಬರ್ತೀನಿ. ಈ ಕೆಲಸಕ್ಕೆ ಬೇಡ ಮಾವ. ಏನೋ ಒಂದು ವಿಘ್ನ, ಏನೋ ಒಂದು ಅಪಶಕನ ಬೇಡ ಅಂತ. ಪಾರ್ವತಿ, ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ವಿಧವೆಯರೇ ಈಗ ದೊಡ್ಡ ದೊಡ್ಡ ದೇವಸ್ಥಾನದ ಅರ್ಚಕರಾಗ್ತಿದ್ದಾರೆ. ದೇವರ ಪೂಜೆ ಅಂತ ಪವಿತ್ರ ಕಾರ್ಯನ ಅವರೇ ಮಾಡ್ತಿದ್ದಾರೆ. ಅದರಲ್ಲಿ ನೀನ್ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯಾ? ನೋಡಮ್ಮ, ತಾಯಿ ಆಶೀರ್ವಾದ ಇಲ್ಲದೆ ಯಾವ ಕೆಲಸನೂ ನಿರ್ವಿಘ್ನವಾಗಿ ನಡೆಯಲ್ಲ. ಇದನ್ನು ತಿಳ್ಕೊ ನೀನು. ನನಗೆ ಗೊತ್ತಮ್ಮ, ಕಲ್ಪನಾ ವಿಷಯಕ್ಕೆ ನೀನು ಆ ಮನೆಗೆ ಬರೋಕೆ ಹಿಂದೇಟು ಹಾಕ್ತಾ ಇದ್ದೀಯಾ? ಛೆ, ಹಾಗೆಲ್ಲ ಏನೂ ಇಲ್ಲ ಮಾವ. ನನಗೆ ಯಾರ ಮೇಲೂ ಸಿಟ್ಟು ಬೇಸರ ಏನೂ ಇಲ್ಲ. ನಿನಗಿಲ್ಲಮ್ಮ, ಅದು ನನಗೆ ಗೊತ್ತು. ಆದರೆ ಅವಳಿಗಿದೆಯಲ್ಲ, ಅದಕ್ಕೆ ತಾನೇ ನೀನು ಬರ್ತಿಲ್ಲ. ಮಾವ, ಈ ವಿಷಯದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ. ನಾನು ಅಲ್ಲಿಗೆ ಬರಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಮಾವ. ಸರಿಮ್ಮ, ನಿನ್ನಿಷ್ಟ. ನಿಮ್ಮಿಬ್ಬರಿಗೂ ಒಂದು ಸಂತೋಷದ ವಿಷಯ. ನಿಮ್ಮ ಬಾಯಿ ಹರಕೆಯಿಂದ ಪಾರ್ವತಿ ನಮ್ಮ ಜೊತೆ ಬರ್ತಾ ಇಲ್ಲ. ಸಂತೋಷನಾ? ನಡಿ ಹೋಗೋಣ. ಅಕ್ಕ, ನಾನು ಎಲ್ಗೂ ಬರೋಕ್ಕಿಲ್ಲ ಅಂದರೆ ಬರೋಕ್ಕಿಲ್ಲ ಅಷ್ಟೆ. ನೋಡು, ಸುಮ್ಮನೆ ನನ್ನ ತಲೆ ತಿನ್ಬೇಡ. ಅಲ್ಲಿಗೆ ದೊಡ್ಡ ದೊಡ್ಡ ಮನೆತನದ ಗೆಳತಿರೆಲ್ಲ ಬರ್ತಾರೆ. ನಾನು ಅಲ್ಲಿಗೆ ಬಂದರೆ ಸುಮ್ಮನೆ ನನ್ನ ಮರ್ಯಾದೆ ಹೋಗೋದಿರಲಿ, ನಿನ್ನ ಮರ್ಯಾದೆನೂ ಹೊರಟೋಗುತ್ತೆ. ಆಮ್ಯಾಕೆ ಅವ್ರು ನನ್ನನ್ನು ಚುಡಾಯಿಸೋದು, ಆಮ್ಯಾಗ ನಿನ್ನನ್ನು ಕಟ್ಟಾಕೋದು ಯಾರೋ. ನಾನು ಬರೋಕ್ಕಿಲ್ಲಪ್ಪ ಎಲ್ಗೂ. ಚಿನ್ನು ಪ್ಲೀಸ್ ಬಾರೆ, ಯಾಕೆ ಹಿಂಗೆ ಆಡ್ತೀಯ? ಅಕ್ಕ ಬಿಡಕ್ಕ. ಅಕ್ಕ ನೋಡು, ನಾನು ಎಲ್ಗೂ ಬರಲ್ಲ ಬರಲ್ಲ ಬರಲ್ಲ. ಅಲ್ಲ ಅಕ್ಕ, ನಿಂಗೆ ಬೇಜಾರೇ ಆಗಲ್ವಾ? ಎಲ್ಲರೂ ತಲೆ ತಿಂತಾ ಇರ್ತೀಯ, ಹೊರಗಡೆ ಬಟ್ಟೆ ಬರೀ ಖರೀದಿ ಮಾಡೋಕೆ ಹೋಗ್ತೀಯ, ಗೆಳತಿ ಮನೆಗೆ ಅಂತ ಹೋಗ್ತೀಯ, ಆಮ್ಯಾಕೆ ನೀನು ರಾಜ್ಕುಮಾರನ ತಲೆ ತಿನ್ನೋಕ್ಕೆ ಅಂತ ಅವ್ರ ಆಫೀಸ್ಗೆ ಹೋಗ್ತೀಯ. ನಿಂಗೆ ಏನಕ್ಕೂ ಬೇಜಾರೇ ಆಗಲ್ಲ? ಎಲ್ಲರೂ ತಲೆ ತಿಂತಾ ಇರ್ತೀಯಲ್ಲ. ಇಲ್ಲಪ್ಪ, ನಂಗೆ ತಲೆ ತಿನ್ನೋದು ಅಂದರೆ ತುಂಬ ಇಷ್ಟ. ನಾನ್ ವೆಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿನ್ನು, ಫ್ರೆಂಡ್ಸ್ ಹತ್ರ ಹೋಗೋದು ಬೇಡ, ಚಂದು ಆಫೀಸ್ಗಾದ್ರೂ ಹೋಗೋಣ ಬಾರೆ. ಅಕ್ಕ, ನಾನು ಎಲ್ಗೂ ಬರೋಕ್ಕಿಲ್ಲ. ಸುಮ್ಮನೆ ನನ್ನ ಜೀವ ಎಂಟ್ಬೇಡ. ನೋಡು, ನೀನು ಹೋಗು, ನನ್ನ ಜೊತೆ ಮಾತು ಆಡಬೇಡ ನೀನು. ನೀನೇ ಹೇಳಿದಲ್ವಾ ಚಿನ್ನು, ಹೆಂಡತಿ ಆದವಳಿಗೆ 6 ಗುಣಗಳು ಇರಬೇಕು ಅಂತ. ದಾಸಿ ಥರ ಸೇವೆ ಮಾಡಬೇಕು, ತಾಯಿ ಥರ ಊಟ ಬಡಿಸ್ಬೇಕು ಅಂತ.
ಬಾರೆ ಹೋಗೋಣ. ನೀನ್ ರಾಜ್ಕುಮಾರನ್ ಹೆಂಡತಿ ನೀನಾ ನಾನಾ? ಅರೇ ನನ್ ಚಿನ್ನು ಮರಿಗೂ ಸಿಟ್ಟು ಬರುತ್ತೆ. ಅಕ್ಕ ಅಡ್ಗೆ ಮಾಡೋದನ್ನ ಕಲ್ತ್ಕೋ ಅಕ್ಕ, ನಾನೇ ಹೇಳ್ಕೊಡ್ತೀನಿ. ಅಯ್ಯಪ್ಪ, ಅಡ್ಗೆನಾ? ಸಾಧ್ಯನೇ ಇಲ್ಲ. ಈ ಈರುಳ್ಳಿ ಹಚ್ಚೋದು, ಒಗ್ಗರಣೆ ಘಾಟಿಗೆ ಕೆಂಬರೋದು ನನ್ನ ಕೈನಲ್ಲಾಗಲ್ಲ. ಸಾರಿ. ಬರೀ ಆಗಲ್ಲ ಆಗಲ್ಲ ಅಂತಾನೆ ಹಿಂದೆ ಉಳ್ಕೊ. ಹೋಗಕ್ಕ, ನಿಂಗೆ ಹೇಳೋರು ಯಾರು? ನೋಡು, ಮನೆಗೆ ಯಾರೋ ಬಂದಂಗೂ ಆಯ್ತು. ಈಗ ನೀನು ಹೋಗೋ ಕತೆನೂ ಮುಗೀತು. ಕಾಪಿಗಳೆಲ್ಲ ಕಾಯ್ತಿರ್ತಾರೆ, ಬರಲ್ಲ ಅಂತ ಹೇಳ್ಬೇಕು. ತಾತ, ಅಜ್ಜಿ, ಬನ್ನಿ ಬನ್ನಿ, ಒಳಗೆ ಬನ್ನಿ. ಬನ್ನಿ ತಾತ, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ಯಾ ಚಿನ್ನು? ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ತಾತ, ನೀವು ಹೇಗಿದ್ದೀರಾ? ಅಲ್ಲಿ ಗುಂಡಾಗಿದ್ದ ನೋಡು. ಅಜ್ಜಿ, ನೀವು ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಮ್ಮ, ಪ್ರತಿದಿನಾನು ನಿನ್ನ ಬಗ್ಗೆ ಮಾತಾಡದೆ ದಿನನೇ ಇಲ್ಲ. ಏನಾದ್ರೂ ಒಂದು ವಿಷಯಕ್ಕೆ ನಿನ್ನ ಹೆಸರು ಬಂದೇ ಬರುತ್ತೆ ಅಲ್ವೇನೆ? ಪಾರ್ವತಿ ಅಂತೂ ತನ್ನ ಮಗಳನ್ನೇ ಕಳ್ಕೊಂಡು ಹೊಡ್ತಾಳ ಆಡ್ತಾಳೆ. ಇನ್ನು ರಾಮು, ನೀನು ಬಂದ ಮೇಲೆ ಅವನಿಗೆ ಕೆಲಸ ಜಾಸ್ತಿ ಆಗೋಯ್ತಾ? ಪ್ರತಿ ಕ್ಷಣನೂ ಚಿನ್ನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಚಿನ್ನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಪೇಚಾಡ್ತಿರ್ತಾನೆ. ಅಪ್ಪ, ಅಮ್ಮ, ಹೇಗಿದ್ದೀರಾ? ಏನು ದಿಢೀರಂತ ಬಂದ್ಬಿಟ್ಟಿದ್ದೀರಾ? ಏನು ಸಮಾಚಾರ? ವಿಶೇಷ ಏನಿಲ್ಲಮ್ಮ, ನಮ್ಮ ಚಿನ್ನು ಕೈ ಅಡಿಗೆ ಊಟ ಮಾಡಿ ತುಂಬ ದಿನ ಆಗೋಯ್ತಲ್ಲ, ಅದಕ್ಕೆ ಊಟ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ.